ಗೌರ್ಮೆಂಟ್ ಚರಂಡಿ ನೀರು ಬಿಡಾలి. ಹಾಗೆಲ್ಲ 2 ಮೀಟರ್ ಎತ್ತರದ ಚರಂಡಿ ಬೋರ್ಡು ಮಿತ್ತದ ಆತ್ಮಲ್ಲ ನೀರು ಇತ್ತ ಒಂದು ಎಲ್ಲೇ ಬತ್ತದಿಂದ ನೀರು ಮಾತ್ರ ರೋಡ್ ಪೋಪುಂಡು ನಮಕ್ ನೀರು ರೋಡ್ ಪೋಯರ ಬಲ್ಲಿ ರೋಡ್ ಗಾಡಿ ನಾರ್ಮಲ್ ಮಾತ್ರ ಪೋಯರಪ್ಪುಂಡು ನೀರು ಪೋಯರಕ್ಕೆ ಅಂಚೆ ಅದು ಚರಂಡಿದ ವ್ಯವಸ್ಥೆ ಹೊಂದಿ ಪರ್ಫೆಕ್ಟ್ ನಮ್ಮ ಚರಂಡಿದ ಈಮೇಟ್ ಉಂಟು ಅಲ್ಲದೆ ನಾವು ಚರಂಡಿ ಆಮೇಟ್ ಬೋರ್ಡು ಈಮೇಟ್ ಜಾಗ ಎಕ್ವೈರ್ ಆಗ್ತದೆ ಖಾಲಿ 5 ಮೀಟ್ರ್ ಮಾತ್ರ ರೋಡ್ ಹೋಗ್ತದೆ 7 ಮೀಟ್ರ್ ರೋಡ್ ತಡೆಗೆ ನಮಗೆ ಖಾಲಿ 5 ಮೀಟ್ರ್ ಮಾತ್ರ ರೋಡ್ ಹೋಗ್ತದೆ 90 ಚರಂಡಿದ ನಡುವುದು ಮಾತ್ರ ಇನ್ನೇನು ಎಲೆಕ್ಟ್ರಿಕ್ ಟ್ರಾನ್ಸ್ಫರ್ ಕಂಬ ಚರಂಡಿದ ನಡುವುದು ಈ ಒಂದು ಕಳಪೆ ಕಾಮಗಾರಿಯಿಂದಾಗಿ ಇವತ್ತು ಕೈಕಂಬ ಜನತೆ ಮಾತ್ರವಲ್ಲ ಕೈಕಂಬ ಹಾದಿಯಲ್ಲಿ ಹೋಗುವಂಥ ಎಲ್ಲ ಜನರು ಇವತ್ತು ಕಷ್ಟಗಳನ್ನು ಅನುಭವಿಸುವಂತಾಗಿದೆ. ಇವತ್ತು ಅವರ ಹೈವೇ ಕಾಮಗಾರಿಯನ್ನು ಅರ್ಧಂಬರ್ಧ ಮಾಡಿ ಹೋಗ್ತಾ ಇದ್ದಾರೆ. ಆದರೆ ಸರಿಯಾದ ಒಂದು ಚರಂಡಿ ವ್ಯವಸ್ಥೆಯನ್ನು ಮಾಡದೆ ಇವತ್ತು ಇಡೀ ಹಾದಿ ನೀರು ಎಂದು ರೋಡಲ್ಲಿ ಹೋಗ್ತಾ ಇದೆ. ಇದರಿಂದ ಜನಸಾಮಾನ್ಯರಿಗೆ ಟೂ ವೀಲರ್ನವರಿಗೆ ಹೋಗಲು ಪರದಾಡುವಂಥ ಪರಿಸ್ಥಿತಿ ಆಗಿದೆ. ಯಾಕಂದರೆ ಸರಿಯಾದ ಚರಂಡಿಗಳಿಲ್ಲ. ಎಲ್ಲ ಬಿಲ್ಡಿಂಗ್ನವರು ಇವತ್ತು ರೋಡಿಗೆ ನೀರು ಬಿಟ್ಟಿದ್ದಾರೆ. ಇದರಿಂದ ನಮ್ಮ ಮಟ್ಟಿ ಊರಿಗೆ ಎಲ್ಲ ನೀರು ಹರಿದು ಹೋಗ್ತಾ ಇದೆ. ಈ ಬಗ್ಗೆ ನಾವು ಇಲಾಖೆಯವರಿಗೆ ಗಮನಕ್ಕೆ ತಂದರು ಎಲ್ಲ ಯಾವುದೋ ಒಂದು ಗಮನವನ್ನು ತೆಗೆತಾ ಇಲ್ಲ. ಈ ಬಗ್ಗೆ ನಮಗೆ ನ್ಯಾಯ ಬೇಕು. ಪ್ರತಿಭಟನೆಯನ್ನು ಕೂಡ ನಾವು ಮಾಡಲಿಕ್ಕಿದ್ದಾರೆ. ದಯವಿಟ್ಟು ಹೈವೇ ಇಲಾಖೆಯವರೇ ಈ ಬಗ್ಗೆ ಸ್ವಲ್ಪ ಗಮನ ಕೊಡಿ ಅಂತ ನಿಮ್ಮಲ್ಲಿ ನಾವು ಕೇಳಿಕೊಳ್ತೇವೆ. ನಾನು ಸುರೇಶ್ ಬಂದು ನಮ್ಮ ಕೈಕಂಬ ನಾಗರಿಕ ಹೋರಾಟ ಸಮಿತಿ ನಮ್ಮ ಹೋರಾಟ ಮತ್ತು ವರ್ಷದ ಒಂದು ಆಯುಕ್ತ ಒಂದು ಅಂಡರ್ ಪಾಸ್ ಆಗ್ತದೆ ಮತ್ತು ಇದು ವಿಷಯದ ಬಂದ ರಾಷ್ಟ್ರೀಯ ಹೆದ್ದಾರಿ 169 ನಿಂತ ಒಂದು ಅವೈಜ್ಞಾನಿಕ ಕಾಮಗಾರಿ ಕೈಕಂಬದ ಜನಜೀವನನು ವಾನಮುನ ಬಂಗೋಕಂತ ಬಾರ್ದನೊಂದು ವಿಷಯ. ಮುಂಜಾನೆ ಆದ ಚರಂಡಿದ ಅಗಲ 1 ಮೀಟರ್ ఒక డీప్ 1 ಮೀಟರ್ ಇಂದಿತ್ತ ಡೀಪ್ ಎರಡು ಹಾಕಿರೋ ವಿಷಯ. ಬಟ್ ಇಡೀ ಎದುರು ಬಂದಾಗ ಚರಂಡಿನ ಹಾಗೆಲ್ಲ 1 ಮೀಟ್ರ್ ಬಟ್ ಡೀಪು ಖಾಲಿ 1 ಮೀಟ್ರ್ ಉಂಟು. ಅಂಚಾದುಪ್ಪನಾಗ ಚರಂಡಿದ ಪೋಪಿನ ನೀರು ರಸ್ಟೆಡ್ ಬೋಂದುಂಟು. ಅವಾಗ ಪಾದಾಚಾರಿಗಳಿಗೆ ಇದು ಮಲ್ಲ ವಿಷಯ ಮಲ್ಲ ಪ್ರಾಬ್ಲಮ್ ತೋಪಿನ ಒಂದು ವಿಷಯ. ಅಂಚಾದುಪ್ಪನ ರಸ್ಟೆಡ್ ಪೋಪಿನ ನೀರು ನನ್ನ ಚರಂಡಿನ ಪೋಪಿಲೆಕ್ಕ ಚರಂಡಿನ ಅಗೆಲ ಮಲ್ತದ್ಲ ಎತ್ತರ ಮಲ್ತದ್ಲ ಕೊರಡಾಕು ಒಂದು ಅವೈಜ್ಞಾನಿಕ ಕಾಮಗಾರಿ ನೆಟ್ಟು ಚರಂಡಿದ ವಿಷಯದ ಮೂಲ ಆಗ್ತದೆ. ಸಾರ್ವಜನಿಕರಿಗೆ ಒಂದು ತೊಂದರೆ ಅಂಚನೆ ಒಂದು ಸಾರ್ವಜನಿಕವಾದ ಮೂತ್ರ ಸಂಖ್ಯೆ ಮಲ್ಪುನ ವ್ಯವಸ್ಥೆಲು ಈ ಬ್ರಿಡ್ಜ್ ದಾಡಿದ್ದು ಕೈಕಂಬ ಜಂಕ್ಷನ್ ಮಾತಾ ಒಂದುಂಡು ನಮ್ಮ ವ್ಯವಸ್ಥೆ ಆದ ಬಂದ ಈ ಸಾಂಕ್ರಾಮಿಕ ರೋಗದ ಬಗ್ಗೆ ಭಾರಿ ಚಿಂತನೆ ಮಲ್ಪುನ ವ್ಯವಸ್ಥೆ. ಅಂಚಾದುಪ್ಪನಾಗ ಇದೊಂದು ಮಲ್ಲ ಮಾರಕ ಮೂತ್ರ ಸಂಖ್ಯೆ ಮಲ್ಪುನ ಮಲ್ಲ ಮಾರಕ ಐದು ಪೂರಕವಾಯಿನ ತಾತ್ಕಾಲಿಕ ಶೌಚಾಲಯ ಒಂದು ನಿರ್ಮಾಣ ಅಂದಲ ನಮ್ಮ ಪಂಚಾಯತ್ ಮಲ್ತುಕೊರಡು ಬೊಕ್ಕ ನಮ್ಮ MP ಸಂಸದರು ನೆತ್ತ ಬಗ್ಗೆ ಕಾಳಜಿ ತೊಗೊಂಡು ಮತ್ತೆ ಎಲೆಕ್ಟ್ರಿಕ್ ಕಂಬಲು ಮಾತ್ರ ಚರಂಡಿದ ನಡುಟು ಲಕ್ಕದ ಬಾಧ್ಯ ಒಟ್ಟಾರೆ 169 ಒಂದು ಅವೈಜ್ಞಾನಿಕ ಕಾಮಗಾರಿ ನಮ್ಮನ್ನು ಲಗಾಡಿದೆ ಇದನ್ನು ಪಂದ್ರೆ ಇಷ್ಟಪಡ್ತೇವೆ. ಈ ವಿಷಯವನ್ನು ಸಂಸದರು ಆಯ್ನಾದ್ ಬೇಗ ಖುದ್ದು ಈ ಸ್ಥಳಕ್ಕೂ ಭೇಟಿ ಮಲ್ತದೆ ನಮ್ಮ ಅಹವಾಲನ್ನು ಸ್ವೀಕಾರ ಮಲ್ಪಡು ನಮ್ಮ ಕಷ್ಟೋಲೇನು ಪರಿಹಾರ ಮಲ್ಪಡು ಕನಿಷ್ಠ ಪಕ್ಷ ಬತ್ತದು ನಮ್ಮ ಕಷ್ಟೋಲೇನು ಕೇಳಡು ಪರಿಹಾರ ಮಲ್ಪನ ವಿಷಯ ಬೇಡ.
ಈ ಮೂಲು ದಾದ ಅವೈಜ್ಞಾನಿಕ ಕಾರ್ಯಗಳು ಮಾತು ಆತನಿಂದ ಆರು ಕುತ್ತು ಕಣ್ಣಾರೆ ಬದ್ದು ತೂವೋಡು ಪಂಪಿನಿ ಬಂದು ಯಾರು ವಿನಂತಿ ಬಂತು.